ಮೇಘರಾಜನ ದರ್ಶನ ಆಗಾಕತ್ತೈತೆ ನೋಡ್ರಿ. ನಿಮ್ಗೆ ಕಾಣಿಸ್ತೈತೆ ಇಲ್ಲ, ಯಾವಾಗಾರ ಒಂದೊಂದು ಹನಿ ಬೀಳ್ತೈತೆ ನೋಡ್ರಿ. ನಮ್ಮ ಸೂರ್ಯದೇವ ನೋಡ್ರಿ ಏನು ಮಸ್ತ್ ಕಾಣಿಸಾಕ್ತದೆ ನೋಡ್ರಿ. ಇಲ್ಲಿ ಕಾಣಿಸ್ತೈತನ ಕಾಣಿಸೋಲ್ತು. ತುಂತುರು ಮಳೆನೂ ಜಿಟಿ ಜಿಟಿ ಮಳೆ ಅಂತೆ ನಾವು. ಜಿಟಿ ಜಿಟಿ ಮಳೆ ಶುರು ಆಗೈತಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಈಗ ವ್ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ದಿನ ಪೂರ್ತಿ ಹಾಗೆಲ್ಲ ಹೋಗೈತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾವು ನಮ್ಮೂರಿಗೆ ಹೋಗಿ ಅಪ್ಪಗೆ ಸರ್ಪ್ರೈಸ್ ಕೊಡಬೇಕಂತ ಅಂದ್ಕೊಂಡೇವಿ. ನೋಡೋಣಂತ ನಮ್ಮ ಮನೆಯವರಿಲ್ಲೇ ಕಸದ ಎಣ್ಣೆ ಹೊಡಿತಾರ. ಒಬ್ಬರಿಗೆ ಕೆಲ್ಸದವ್ರಿಗೂ ಬರಕ್ಕೆ ಹೇಳ್ಯಾರ. ಭಾಳ ಸಣ್ಣ ಬಿಟ್ಟೈತೆ ನಮ್ಮ ನೀರು. ಯಾಕಂತ ಗೊತ್ತಿಲ್ಲ, ಪ್ರತಿ ವರ್ಷವೂ ಇದು ನಮ್ಮ ಬೋರಿನ ನೀರು ಮಸ್ತ್ ಇರ್ತಿತ್ತು. ಹಳೆ ಬೋರಿನ ಚಲೋ ಐತಿ, ಈ ಬೋರಿನ ಚೆನ್ನಾಗೈತಿ ನೋಡ್ರಿ. ಕಾಣಿಸ್ತಿತ್ತಲ್ಲ ಎಷ್ಟು ಸಣ್ಣ ಬಿಟ್ಟದ. ಇವತ್ತು ಏಳದ ಲೇಟ್ ಆಗಿದ್ದೀವಿ, ಜಲ್ದಿ ಕೆಲಸ ಆಗಂತ. ಟೈಮಿಂದ 7 ಗಂಟೆ ಆಯ್ತು. ಇದು ಹಾಲು ಇಟ್ಟೈತ. ಇದು ಸಂಜೆನಾಗ ಹುಂಡಿ ಮಾಡಿದ್ನಲ್ಲ, ಎಷ್ಟು ಮಸ್ತಾಗ ನೋಡ್ರಿ. ನಮ್ಗೆ ಎಲ್ಲ ಅಡುಗೆ ಮಾಡೋದು ಒಂದು ಸಿಕ್ಕಾಬಿಟ್ಟು ಖುಷಿ ಬರ್ತೈತಿ. ಬಟ್ ಏನಂತಂದ್ರೆ ಅಳತೆ ಪ್ರಕಾರ ಮಾಡೋದು ಗೊತ್ತಾಗಿಲ್ಲ. ಅದ ದೊಡ್ಡ ಸಮಸ್ಯೆ ನನ್ಗೆ. ಯಾಕಂತಂದ್ರೆ ಅಳತೆ ಪ್ರಕಾರ ಮಾಡಿ ಅಭ್ಯಾಸ ಇಲ್ಲಲ್ಲ. ಒಂದು ಕಣ್ಣು ಅಳತೆ, ಕೈ ಅಳತೆ, ಒಂದು ಲೆಕ್ಕದಲ್ಲ ಅಂದಾಜಲ್ಲಿ ನಾನು ಎಲ್ಲ ಅಡುಗೆನೂ ಮಾಡ್ತೀನಿ. ರವೆ ಉಂಡೆ ಹೆಂಗಂತಂದ್ರೆ, ಇದು ಈಗ ಬಾಯ ಹಲ್ಲಿರಂಗಿರಲ್ಲ, ಈಗ ಹಿಂಗೆ ಸ್ವಲ್ಪ ಒಂದು ಈಟು ಫ್ರೆಶ್ ಮಾಡಿದ್ರೆ ಸಾಕು ಹೊಡೆದು ಬಿಡ್ತಾವ. ಅಂತಾರೆ ಆರಾಮ್ಸೆ ತಿನ್ಬೋದು. ಇನ್ನು ರವದ ಉಂಡೆ ಹಾಕ್ಲಾರ್ದ ಮಾಡ್ತಾರಲ್ಲ, ಅದರ ಉಂಡೆ ಮಾಡಬಾರ್ದು. ಹೊಟ್ಟಿಗೆ ಅಷ್ಟೊಂದು ಹತ್ತಂಗಿಲ್ಲ. ಏನಕ್ಕೆ ತಿಂದಿದಷ್ಟು ಹೊಟ್ಟಿಗೆ ಹತ್ತಂಗಿಲ್ಲ. ಅದ ಹಸಿ ಹಸಿ ಅಂತ ಅನಿಸ್ತೈತಿ. ರವೆ ಉಂಡೆ ಮಾಡ್ಬೇಕಾದ್ರೆ ಪಾಕ ಮಾಡಿನ ರವೆ ಉಂಡೆ ಮಾಡ್ಬೇಕು. ಸಕ್ಕರೆನ ಮಿಕ್ಸಿಗೆ ಹಾಕಿ ಮತ್ತು ಹಾಲು ಹಾಕಿ ಇಲ್ಲ ಬಿಸಿನೀರು ಹಾಕಿ ಏನೇನು ಮಾಡ್ತಾರೆ ಸರ್ಕಸ್, ಆ ಥರ ಯಾವತ್ತೂ ಮಾಡಬೇಡ್ರಿ. ಹಣ ಹಾಕಿ ನೀವು ಒಂದ್ಸಲ ಹಣ ಅಂದ್ರೆ ನಾವು ಪಾಕಕ್ಕೆ ಹಣ ಅಂತೇವಿ. ಪಾಕ ಹಾಕಿ ಒಂದ್ಸಲ ಉಂಡೆ ಮಾಡ್ರಿ, ಮಸ್ತ್ ಹಾಕವ. ಈಗ ಇಲ್ಲೊಂದು 5 ಎಷ್ಟು 4 ಇಲ್ಲೊಂದು 8 ಅಥವಾ ಒಂದು 6 ಅಷ್ಟ ತೆಗೆದಿರ್ತೇನೆ. ಯಾಕಂದ್ರೆ ಅಪ್ಪ ಗಂಟನ ಮಾಡಿರೋದಿದೆ. 1 kg ರವೆ ತೊಗೊಂಬಂದಿದ್ದೆ ನಾನು. ಊರಿಗೆ ಹೋಗ್ಬೇಕಾ ಅಪ್ಪ ಉಂಡೆ ಮಾಡ್ಕೊಂಡು ಹೋಗ್ಬೇಕಂತೇಳಿ. ಬಟ್ ಅದ್ರೊಳಗೆ ಮನೆ ರವೆ ಇರಲಿಲ್ಲ. ಇದನ್ನ ಉಪ್ಪಿಟ್ಟು ಮಾಡಿದ್ವಿ. ಇದರ ರವೆನ ಸ್ವಲ್ಪ ಕಡಿಮೆ ಆಯ್ತು. ಇದಿರೋ ಅಷ್ಟನ್ನು ತೆಗೆದಿಡ್ತೇನೆ. ತೆಗೆದಿಟ್ಟ ಹುಡುಗರಿಗೆ, ಇಷ್ಟು ಹುಡುಗರಿಗೆ 2 ಅಂತ ತೆಗೆದಿಟ್ಟು, ನಮ್ಮ ಮನೆಯವ್ರಿಗಂತ 2 ಅವ್ರಿಗೆ ತೆಗೆದಿಟ್ಟು ಉಳಿದಿದ್ದು ಕಟ್ಟಿಟ್ಬಿಡ್ತೇನೆ. ಇವತ್ತು ಹೋಗ್ಬೇಕಂತ ಅನ್ಕೊಂಡೇವಿ. ನೋಡೋಣ ಏನೇನು ಕತೆ. ಇಷ್ಟು ಬಾಣೆ ನೋಡ್ರಿ, ಸದ್ಯಕ್ಕೆ ಇಷ್ಟು ಬಾಣೆ ಅದಾವ. ಸಂಜೆನಾಗ ಮುಚ್ಚಿ ತೆಗೆದಿರ್ತೀನಿ. ಇದಕ್ಕೆ ಮಜ್ಜಿಗೆ ಕಡಿಬೇಕಾ, ಮಜ್ಜಿಗೆ ಕಡದ ಅಂತೇಳಿ ಈಗ ಇಲ್ಲೇ ಮಜ್ಜಿಗೆ ಕಡಿಯಾಕತ್ತೀನಿ. ಮಜ್ಜಿಗೆ ಕಡಿದು ಬೆಣ್ಣೆ ತೆಗಿಬೇಕಾ. ಇಲ್ಲಿ ಮ್ಯಾಗ ಐತಲ್ಲ ಈ ಥರ ಒಂದು ಟಿಪ್ಸ್ ಹೇಳ್ತೀನಿ ನೋಡ್ರಿ. ಇದು ಕೆನೆನ ತೆಗೆದಿಟ್ಟು ನೀವು ಆ ಬೆಣ್ಣೆನ ಮಾಡ್ಕೋತಿರಲ್ಲ, ಆ ಥರ ದಯವಿಟ್ಟು ಯಾರು ಬೆಣ್ಣೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಸಲ ಹೇಳಿನಂತ ಅನಿಸ್ತೈತೆ ನಾನು. ಅದ್ರೊಳಗೆ ಸಿಗೋವಂಥ ನಮ್ಗೆ ತುಪ್ಪದಲ್ಲಿ ಏನು ವಿಟಮಿನ್ ಸಿಗುತ್ತೆ ನಮ್ಗೆ, ಅದು ಯಾವುದೂ ಸಿಗೋಂಗಿಲ್ಲ. ಕೆನೆ ಎಷ್ಟ ತೆಗೆದಿಟ್ಟು ನೀವು ಕೆನೆ ತೆಗೆದು ಸ್ಟೋರ್ ಮಾಡಿ ಬೆಣ್ಣೆ ಮಾಡೋದ್ರೊಳಗೆ ಯಾವುದೂ ಅರ್ಥ ಇಲ್ಲ. ಅದು ಸ್ವಲ್ಪ ಕೆನೆ ತೆಗೆದಿಟ್ಟಿರ್ತಲ್ಲ, ಸ್ವಲ್ಪ ಅದ್ರೊಳಗೆ ಹಾಲು ಹಾಕಿ ನೈಟ್ ಮೊಸರು ಮಾಡಿ ನೀವು ತೆಗೆದು ಹೆಪ್ಪು ಹಾಕಿ ಇಟ್ಬಿಡ್ರಿ. ಒಂದೇ ಸಲ ನಾವು ಕೆನೆ ತೆಗೆದಿಟ್ಟು ಒಂದಿನ ನಾವು ಮೊಸರು ಹಾಕಿ ಒಂದಿನ ನಾವು ಹೆಪ್ಪಂದ್ರೆ ಮೊಸರು ಅಥವಾ ಮಜ್ಜಿಗೆನ ಹಾಕಿ ನೆಕ್ಸ್ಟ್ ಡೇ ಕಡಿಬೋದಲ್ಲ ಅಂತ ಅಂದ್ಕೊಂಡ್ರು ಆ ಥರನೂ ಮಾಡಕ್ಕೆ ಹೋಗ್ಬೇಡ್ರಿ. ಮುಂಜಾನೆಗಿನ ಕೆನೆ ಇತ್ತಂದ್ರೆ ರಾತ್ರಿ ಟೈಮನ್ನು ನೀವೇನು ಮಾಡಿದ್ರಿ, ಸ್ವಲ್ಪ ಹೆಪ್ಪು ಹಾಕ್ರಿ ಮೊಸರು ಮಾಡೋಕೆ. ಹೆಪ್ಪು ಹಾಕಿ ಆಮ್ಯಾಗ ನೀವು ಅದನ್ನು ಸ್ವಲ್ಪ ಮೊಸರು ಮಾಡ್ಕೊಂಡು ಅದರಿಂದ ಬೆಣ್ಣೆನ ಮಾಡ್ಕೋರಿ. ಅದರಲ್ಲಿ ಎಲ್ಲ ಥರದ ನಿಮ್ಗೆ ಬೆನಿಫಿಟ್ಸ್ ಸಿಗ್ತೈತಿ.
ನಾನಂದ್ರೆ ಮಜ್ಜಿಗೆ ಕಡ್ದ ಮಾಡ್ತೀನಿ, ಮಿಕ್ಸಿ ಏನೂ ಹಾಕಂಗಿಲ್ಲ. ಹಾಕೋರು ಮತ್ತು ಫ್ರಿಜ್ಜಲ್ಲಿ ತೆಗೆದಿಟ್ಟು ನೀವು ಏನು ಮಾಡ್ತಾರೆ, ಕೆಲವರು ಮಿಕ್ಸಿ ಹಾಕ್ತಾರಲ್ಲ, ಅವು ಬೆನ್ನಿನ ಬರಂಗಿಲ್ಲ. ಅಂಥ ಟೈಮಲ್ಲಿ ಅದು ಫುಲ್ ಕೋಲ್ಡ್ ಇರ್ತೈತಲ್ಲ, ಸ್ವಲ್ಪ ಬಿಸಿ ನೀರು ಹಾಕೊಂಡು ಕಡೀರಿ, ಮಸ್ತ್ ಬರ್ತೈತಿ. ನಾವೀಗ ಊರಿಗೆ ಹೊಂಟೇವಿ. ಆಂಟಿ ಫೋನ್ ಮಾಡಿ. ಹಾಂ, ಒಬ್ಬರನ್ನಂತ ಬರೀ ಆಮೇಲೆ ಸಿಗ್ತೇನೆ. ನನ್ನ ಫ್ರೆಂಡ್ ಫೋನ್ ಹಚ್ಚಾಕತ್ತಾಳು, ಮಾತಾಡಿ. ನಾನು ನಮ್ಮ ದೇವಿ ನಮ್ಮ ಮನೆಯವರ 3 ಜನ ಬೈಕ್ ತೊಗೊಂಡು ಇದಕ್ಕೆ ಊರಿಗೆ ಹೊಂಟಿದ್ವಿ. ನನಗೆ ಕಾರ್ ಜರ್ನಿ ಒಂದೊಂದು ಟೈಮ್ ಏನಾಗಂಗಿಲ್ಲ. ಹೋಗ್ಬೇಕಾದ್ರೆ ಮುಂಚಿತವಾಗಿ 2 ದಿನ ವಾಂತಿ ಮಾಡ್ಕೋಬೇಕು, ನಾನು ಭಯ ಹಾಕ್ಕೊಂಡು. ಹಾಗಾಗಿ ಅಷ್ಟಾದ್ರೆ ನಾನು ಹೋಗೋದಿಲ್ಲಾದರೂ ಲಾಂಗ್ ಜರ್ನಿ ಹೋಗೋದಿತ್ತಂದ್ರೆ ಹಾಗೆಲ್ಲ ಮಾಡ್ಕೊಂಡಿರ್ತೇನೆ ನಾನು. ಇಲ್ಲಾಂದ್ರೆ ನನ್ನ ಕಾರಲ್ಲಿ ಹೋಗೋಕ್ಕಾಗಂಗಿಲ್ಲ, ಒಂದು 10 ಕಿಲೋಮೀಟ್ರ್ ಸಹಿತ ಹೋಗೋಕ್ಕಾಗಂಗಿಲ್ಲ. ಹೆಂಗಂದ್ರೆ ಅದು ಒಂಥರ ನರಕ ಯಾತನೆ ಅನುಭವಿಸ್ತೇನೆ ನಾನು. ಅಷ್ಟೊಂದು ಸಾಯು ಸಂಕಟ ಆಕೈತಿ. ಅದು ಸತ್ರೂ ಅಷ್ಟೊಂದು ಸಂಕಟ ಆಕೈತಿಲ್ಲ ಗೊತ್ತಿಲ್ಲ, ಅಷ್ಟೊಂದು ತ್ರಾಸು ಆಕಿರ್ತೈತಿ. ಅದು ಗಾಡಿ ಆಗಿ ಬರ್ಲಾರ್ಗೆ ಪ್ರತಿಯೊಬ್ಬರಿಗೂ ಆ ಅನುಭವ ಆಗಿರ್ತೈತಿ. ಈಗ ನಮ್ದು ಜರ್ನಿ ನಮ್ಮ ಊರ ಕಡೆ ಸಿರ್ಸಂಗಿ ಕಡೆ ಜರ್ನಿ ಶುರು ಹೋಗೈತಿ. ಇದು ಮೂಡೂರು ಘಾಟ್ ನೋಡ್ರಿ. ಇಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಚಂದ ಖುಷಿ ಅಂತ ಅನಿಸ್ತೈತಿ. ಗುಡ್ಡ ಇರುತ್ತಲ್ಲ, ಈಗ ಬ್ಯಾಸಿಗೆ ಎಲ್ಲ ಈಗ ಸ್ವಲ್ಪ ಅಷ್ಟೊಂದು ಹಸಿರು ಇರೋದು ಕಡಿಮೆ. ಮಳೆಗಾಲ ಟೈಮಲ್ಲಿ ಅಂದ್ರೂ ಭಾಳ ಅಂದ್ರೆ ಭಾಳ ಖುಷಿ ಅಂತ ಅನಿಸ್ತೈತಿ. ಪೂರ್ತಿ ವಿಡಿಯೋನ ನೋಡಿರಿ, ಸ್ಕಿಪ್ ಮಾಡಲಾರ್ದ. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತಿ. ಹಿಂಗೆ ಒನ್ ಡೇ ಪಿಕ್ನಿಕ್ ಮಳೆ ಐತಿ ಆತಂದ್ರೆ ಹೋಗಾಕ ಭಾಳ ಅಂದ್ರೆ ಭಾಳ ಚಂದ ಐತಲ್ಲಿ. ನಾನು ಪ್ರತಿ ವರ್ಷವೂ ಹೋಗಿರ್ತೀನಿ. ಹೋದ ವರ್ಷ ಹೋಗಿರೋದು ವಿಡಿಯೋತಿ ಎಲ್ಲ ಶೇರ್ ಮಾಡಿ ನೋಡಿರಿ. ಈಗ ಮಳೆ ಐತಿ ಆತಂದ್ರೆ ಗುಡ್ಡದಲ್ಲೆಲ್ಲ ಸಣ್ಣ ಸಣ್ಣ ಜರಿ ಎಲ್ಲ ಹೋಗಿರ್ತಾವೆ. ಅದನ್ನೆಲ್ಲ ನೋಡೋಕೆ ಎಷ್ಟು ಖುಷಿ ಅಂತ ಅನಿಸ್ತಾ ಇರ್ತೈತಿ. ಮತ್ತು ಹಚ್ಚ ಹಸಿರು ಎಲ್ಲ ಥರದ ಹೂಗಳು ಅಳ್ಳಿರ್ತಾವೆ. ನೋಡೋಕೆ ಅದು 2 ಕಣ್ಣು ಸಾಲಂಗಿಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಅಷ್ಟು ಚಂದ ಅಂತ ಅನಿಸ್ತೈತಿ. ನನಗಂತರೂ ಅಲ್ಲಿ ಅಪ್ಪ ಇದ್ದಲ್ಲಿ ಹೋಗೋದಂತಂದ್ರೆ ಸಿಕ್ಕಾಪಟ್ಟೆ ಖುಷಿ. ನಾವು ಮೊದಲು ಸಣ್ಣವ್ರು ಇದ್ದಾಗಿಂದನೂ ಅಲ್ಲಿ ಶನಿವಾರ ರವಿವಾರ ಹಿಂಗೇನೋ ಸುಟಿ ಇದ್ದಾಗ ಬಂದರೆ ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲೆಲ್ಲ ಥರದ ಒಂದೊಂದು ಸೀಸನಲ್ಲಿ ಒಂದೊಂದು ಥರ ಹಣ್ಣು ಸಿಗ್ತಾವೆ. ಖುಷಿ ಅಂತ ಅನಿಸ್ತಿತ್ತು. ಈಗ ಹಂಗೆ ನಮ್ಮದು ಜರ್ನಿ ಕಂಟಿನ್ಯೂ ಆಗೈತಿ. ಅದು ಮಳೆಗಾಲ ಟೈಮಲ್ಲಿ ಇಲ್ಲೆಲ್ಲ ರೀಲ್ಸ್ ಮಾಡೋಕೆ ಮಸ್ತ್ ಇರ್ತೈತಿ. ಬಟ್ ವಿಡಿಯೋ ಮಾಡೋರು ಇರಬೇಕು, ಡ್ಯಾನ್ಸ್ ಮಾಡೋರು ಇರಬೇಕು, ಜೊತೆ ಕಂಪ್ನಿ ಕೊಡೋರು ಇರಬೇಕು. ನಮ್ಮ ಮನೆಯವರು ಏನೂ ಇಲ್ಲ, ನಮ್ಮ ದೇವಿನೂ ಏನೂ ಇಲ್ಲ, ನಾನೊಬ್ಬಳೇ. ಹಾಗಾಗಿ ನನಗೂ ಅಷ್ಟೊಂದು ಏನು ಇಂಟ್ರೆಸ್ಟ್ ಅಂತ ಅನ್ಸಂಗಿಲ್ಲ. ನೋಡೋಣ್ರಿ, ಇವತ್ತಿನ ದಿನ ಪೂರ್ತಿ ಹಾಗೆಲ್ಲ ಹೋಗ್ತದೆ ಅಂತೇಳಿ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೊಸದಾಗಿ ಯಾರೆಲ್ಲ ನೋಡಕತ್ತೀರಿ ನೋಡಿರಿ, ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ವಿಡಿಯೋನ ಶೇರ್ ಮಾಡಿರಿ. ಆದಷ್ಟು ವಿಡಿಯೋನ ಎಲ್ಲರೂ ಲೈಕ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಅವರೆಲ್ಲರೂ ಲೈಕ್ ಮಾಡಿ. ನಾವೀಗ ಸಿರ್ಸಂಗಿಗೆ ಬಂದೀವಿ. ಇದು ಸಿರ್ಸಂಗಿ ಲಿಂಗರಾಜರ ವಾಡೆ ನೋಡಿರಿ. ಇಲ್ಲಿಂದ ಇನ್ನು ನೆಕ್ಸ್ಟ್ ಕಳಮ್ಮನ ದೇವಸ್ಥಾನ ಬರ್ತೈತಿ. ನಾವು ಹೋಗ್ಬೇಕಾದ್ರೆ ಸಿರ್ಸಂಗಿ ಊರಲ್ಲೆಲ್ಲ ಹಾದು ಹೋಗ್ಬೇಕು. ಹೊಲಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಲಿಂಗರಾಜರ ವಾಡೆ, ಅದ್ರ ನಂತರ ಕಾಳಮ್ಮನ ದೇವಸ್ಥಾನ. ಈಗ ಇಲ್ಲಿ ಏನು ಕಾಣಿಸ್ತೈತಿಲ್ಲ, ಇದು ಕಾಳಮ್ಮನ ದೇವಸ್ಥಾನ. ನಾವು ಪ್ರತಿ ಸಲನೂ ಇಲ್ಲಿ ಹೋಗ್ಬೇಕಾದ್ರೆ ಗುಡಿ ಮುಂದನ್ನು ಹಾದು ಹೋಗ್ಬೇಕು. ಇದೊಂದು ಹಾದಿ ಇರೋದು ನಮ್ಮ ಹೊಲಕ್ಕೆ ಹೋಗೋಕೆ. ಇಲ್ಲೇ ಮುಂದ್ಗಡೆನ ಹಾದು ಹಂಗೆ ನಾವು ಹೋಗ್ಬೇಕಾದ್ರೆ ಮೊದಲೆಲ್ಲ ನಡ್ಕೊತ ಹೋಗ್ತಿದ್ವಲ್ಲ. ಈಗೆಲ್ಲ ಗಾಡಿ ಬಂಡಿ ಅದು ಇದು. ಅವಾಗೆಲ್ಲ ಬಂಡಿ ಹೋದ್ರೂ ಇಲ್ಲೇ ತರಿವಿ ಆ ಕಡೆ ಮತ್ತು ಗುಡ್ದಾಗೆಲ್ಲ ನಡ್ಕೊತ ಹೋಗ್ಬೇಕಿತ್ತು. ಇದೇ ನೋಡಿರಿ ದೇವಸ್ಥಾನ. ಯಾರ ಮನೆ ದೇವರು ಕಾಳಮ್ಮ, ಸಿರ್ಸಂಗಿ ಕಾಳಮ್ಮ ಅದಾಳ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇದು ರಾಮ ಲಕ್ಷ್ಮಣರು ಬಂದು ಹೋಗಿರೋ ಪ್ಲೇಸ್. ಹಂಗಾಗಿ ಅಲ್ಲಿ ಒಂದು ಈಶ್ವರನ ದೇವಸ್ಥಾನನ ಕಟ್ಟ್ಯಾರ. ಇಲ್ಲಿ ಈಚೆ ಕಡೆ ಇರೋದು ಬಾಬಾ ಬುಡನ್ಗಿರಿ ಐತಿ. ಇದು ಹಾದಿಯಿಂದ ಹೋದರೆ ಇನ್ನು ನಮ್ಮ ಹೊಲ ಬರ್ತೈತಿ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಕೈತಿ. ಗುಡ್ಡದಲ್ಲೆಲ್ಲ ಇರೋದು ಹಾದಿ. ಇಲ್ಲೊಂದು ಬೋರ್ಡ್ ಐತಿಲ್ಲ, ಇಲ್ಲಿ ಒಂದು ದೇವಸ್ಥಾನ ಐತಿ, ಗವಿಸಿದ್ದೇಶ್ವರ ಅಂಥೇಳಿ ದೇವಸ್ಥಾನ ಐತಲ್ಲಿ. ಇದು ಮ್ಯಾಗಿನ ರೋಡು, ಅದು ಕೆಳಗಿನ ರೋಡು. ಆದರೆ ಇಲ್ಲಿ ಹೋಗ್ಬೇಕಾದ್ರಂದ್ರೂ ಫುಲ್ ಅಂದ್ರೆ ಫುಲ್ ಅಪ್ ಐತಿ. ಡ್ರೆಸ್ ಹಾಕ್ಕೊಂಡಿದ್ನೆಲ್ಲ, ಹಾಗಾಗಿ ನಾನು ನಮ್ಮ ದೇವಿ ಅದ್ರೊಳಗೆ ಸಿಕ್ಕಾಪಟ್ಟಿ ಬಿಸಿಲು. ನಾವು ಹೋಗ್ಬೇಕಾದ್ರೆ 1 ಗಂಟೆ ಏನೋ ಆತು. ಭಾಳ ಅಂದ್ರೆ ಭಾಳ ಅಪ್ ಐತಿ. ನೋಡ್ಬೋದು ನೀವು ಇಲ್ಲೇ ಹಿಂದ್ಗಡೆ ನೋಡ್ರಿ. ನಾನೀಗ ನಮ್ಮ ಮುಂದೆ ಮ್ಯಾಗ ಇಲ್ಲಿ ಹತ್ತಿ ಮ್ಯಾಗ ಬಂದಿಂದ ನಾನು ತೋರ್ಸಾಕತ್ತೀನಿ ಹೆಂಗೆ ಕಾಣಿಸ್ತೈತೆ ಅಂಥೇಳಿ. ಸಿಕ್ಕಾಪಟ್ಟಿ ಅದು ಗಾಡಿ ಆದ್ರೆ ಏನು ಅನ್ಸಂಗಿಲ್ಲ. ಬಂಡೆಲ್ಲ ಹೊಡ್ಕೊಂಡು ಹೋಗ್ತಾರಲ್ಲ ಪಾಪ, ಎತ್ತುಗಳಿಗೆಲ್ಲ ಭಾಳ ಅಂದ್ರೆ ಭಾಳ ತ್ರಾಸು ಸಿಕ್ಕಿರ್ತೈತಿ. ಬಟ್ ಏನು ಮಾಡೋಕ್ಕಾಗಿಲ್ಲಲ್ಲ, ಹೊಲದ ಕೆಲಸ ಹಿಂಗೆ ಹೋಗ್ಬೇಕಂತಂದ್ರೆ ಬಂಡಿ ಅಥವಾ ಗಾಡಿ. ಈಗ ಮೊದಲು ನಾವು ಸಣ್ಣವರಿದ್ದಾಗ ಇದು ಹಾದಿ ಇದ್ದಿರ್ಕಿಲ್ಲ. ಈಗಂದ್ರೆ ಭಾಳ ವರ್ಷ ಆತಂತ ಅನಿಸ್ತೈತಿ. ನಮ್ಮ ಮದುವೆ ಆದಿಂದ ಆಗೈತಿ ಇದು ಹಾದಿ.
ನೋಡೋಣ್ರಿ ಇಲ್ಲಿಂದ ಈಗ ಬರೋದು ನೆಕ್ಸ್ಟ್ ನಮ್ಮ ಹೊಲ. ಅಪ್ಪ ಗೊತ್ತಿರಲಿಲ್ಲ ನಾವು ಬರೋದು. ಏನು ಮಾಡಾಕತ್ತಿದ್ಯಪ್ಪ? ಏನಿಲ್ಲ ಗೈ ನೀರು ಹಿಡಿದು ಎಲ್ಲಾನು ಗೈದನ ಇದನ್ನ ಮಾಡಿ ಇಷ್ಟ ನಡಕ್ ನಾ ಕುಂದಿರ್ತಾನೆ ನೀರು ಕುಡಿಯೋಗ ಚೀಲ ವೈ. ಅಯ್ಯೋ ಇವ್ನು ತಿನ್ಲೇ ಇಲ್ಲ ತಗೋರ್ ಲಗುನ ತಕ್ಕೋ ತಗೋಲೆ ತಕ್ಕೋ ಅದೊಳಗೇನು ಐಸ್ ಕ್ರೀಮ್ ತಿಂತೇವಂತ ಐಸ್ ಕ್ರೀಮ್ ತೊಗೊಂಬಂದಾರ. ಬಂದೀಗ ನೋಡ್ರಿ ಎಂತ ಇಂತ ನಮ್ಮಪ್ಪನಂತೇಳಿ. ನನ್ನ ಗಂಡ ಬ್ಯುಸಿ ಅದಾನಂದ್ರೂ ಇಷ್ಟದನ್ನ ಕೆಲಸ ಮಾಡಿದ್ರು ಪಾಪ ಅವ್ರು ಎಣ್ಣೆ ಹೊಡಿದಾರ. ಕರ್ಗೇವ ಬ್ಯಾಗ್ ಇಡೋಗದನ್ನ ಬ್ಯಾಗ್ ಒಜ್ಜಿ ಏನು ಹಾಕೊಂಡು ಅಡ್ಡಾಡ್ತಾಳ ಅಂತ ಕೈಕಾಲು ಮುಖ ತಕ್ಕೋಗಲ್ಲೇ. ಬಿಸ್ಲಾಗ ಬಂದಿ ಹೋಗಿ ಅಡ್ಡಿ ಭಾಳ ಮನಗಂಡಾಗೈತೆ ನೋಡಿತ್ತು. ಮಮ್ಮಿ ಹೆಂಗತೈತಿ ನೋಡೋದು ಕಲ್ಲಾಗ ಇಳಿದೈತಿ ಮನಿ. ಕರ್ಮೆ ಗಿಡ ಅಂದ್ಮೇಲೆ ಎತ್ತ ಏನು ಕಟ್ಸಿರ್ತಿಲ್ಲ ಒಮ್ಮೆ ಹಾಕ್ಲ ಮತ್ತು ಗುಡ್ಡ ಎರ್ಸಾರ. ಗುಲಾಬಿ ಗಿಡ ಇಲ್ಲ ಐತಿ ನಿಮಗೆ? ಹ್ಞೂ ಅಲ್ಲಿ ಐತಿ ನೋಡ್ಗೋ ಒಂದು ಆಗೈತಿ. ಹಾಂ ಮಗ್ಗಿ ಐತಿ ಇನ್ನು. ಮಮ್ಮಿ ನಾನು ಐಸ್ ಕ್ರೀಮ್ ಕರೆಕ್ಟ್ ಐತಿ ಜಲ್ದಿ ಬಂದ್ ಮಾಡಲಿ. ಬಾದಾಮಿ ಗಿಡ ನಾವು ಅಲ್ಲಿ ಹೊಲ್ದಾಗ ಇರ್ತೀವಿ, ಆದ್ರೆ ಅಲ್ಲಿಂದ ಇಲ್ಲಿ ಬಂದಾಗ ಇದೇನೋ ಸ್ಪೆಷಲ್ ಅಂತ ಅನಿಸ್ತದೆ ನಮ್ಗೆ. ಭಾಳ ಖುಷಿ ಅನಿಸುತ್ತೆ. ನಾವು ಸಜ್ಜಿ ಮೇವು ಎಷ್ಟು ಚೆನ್ನ ನೋಡ್ರಿ. ನನ್ನ ಗಂಡ ಕರ್ಕೊಂಬರಕ್ಕೆ ಜಗಳ ಮಾಡ್ತಾನು. ಇಲ್ಲಿ ಬಂದಿಂದ ಹಂಗೆ ಗಡ್ಡೆ ಹಾಕ್ತಾನೆ. ಇದಕ್ಕೆ ನೀರು ಬಿಟ್ಟಿನಾ ಕಸ ಆಗೈತಲ್ಲ ಇದು. ಹೆಂಗೆ ತಗೋದಪ್ಪ ಇದು ನಂಗೆ ಹೇಳಿದ್ರೆ ಏನ್ರಿ ಯಾವ್ದಾರ ಕೊಡೋದು ಹೇಳ್ರಲ್ಲ ಹಂಗೆ ನಾನು ನೋಡಬೇಕಂಗಾರಂತ ಕೊಡೋದಯ್ಯಪ್ಪ ಅದ್ರ ಕೆಳಗೆ ಕೊಡೋಣ ನೋಡ್ದಪ್ಪ ಈಗ ಗಬ್ಬ ಐತೆ ಮತ್ತೆ ಕಪ್ಪಾಗಿತ್ತಿ ಏನು ದವಾಖಾನೆ ಕುಂತಿದ್ರು ಒಂದೇ ಸಲಕ್ಕೆ ನಿಂತು ಒಂದೇ ಸಲ ಕಪ್ಪ ಈ ಚಿಟ್ಗಾಲು ಪಪ್ಪಾಗ ಒಟ್ಟು ಹಣ್ಣು ಆಗಿರ್ತಾವ ನಿನಗೆ ಹಣ್ಣದ ಈಗ ಅದ ನೀರು ಬಾಯ್ ಬಿಟ್ರೆ ಸೌಳಕ್ಕವು. ಇದಕ್ಕೇನು ಸೌಳ ಹಾಕವ ನೀರು ಬಿಡುತ್ತೇನೆ ಇವಾಗ ಈಗ ನೋಡಿ ಇಲ್ಲಿ 2 ದಿವಸ ಮತ್ತೆ ಸೌಳ ಇರ್ತಾವ ಅಂತೀರ. ಕಪ್ಪ ನಿಮ್ಮ ಅಪ್ಪ ನೋಡ್ದ ಅಂತ ಕಿಮ್ಮತ್ತಿನ ಸರಿಯಾಗಿ ಕೊಡ್ತಾನ ಅಲ್ದ ನೋಡ ಅಲ್ಲಿ ಸರಿ ಏನು ಸರಿ ಐತಿ ಅಂತೇಳಿ ಇಂಥ ಹೈ ಲೆವೆಲ್ ಕುಡಿತೀರಿ ಒಟ್ಟಿ ತೊಗೊಂಬರೋದು ಮತ್ತೆ ನೀನು ಇದಲ್ಲಪ್ಪ ಮಿಂಟ್ರಿ ಅವ್ನು ತಂದಿದ್ದೀವಿ ಹುಲಿಯವ ಮೊನ್ನೆ ಇದು ಬ್ಯಾಟಿ ಮಾಡಿದ್ರಲ್ಲ ಅವ್ರು ತಂದು ಕುಡ್ದ ನಿನಗೂ ಕೊಟ್ಟಾರಲ್ಲ ಕೊಟ್ಟಿಲ್ಲ ನೀನು ಕೊಡ್ತಾರ ಒಂದು ವೀಕ್ ಕೊಡ್ತಾರ ನಮ್ಮಪ್ಪ ಒದ್ರಾಡ್ತಾನ ಅಂತ ಹೇಳಿ ಅದಕ್ಕೆ ಆಗುದಿಲ್ಲ ದಿವಸ ಕೊಡ್ತೇವೆ ಬಿಡ ಇಲ್ಲೇ ಕುಂದ್ರಿ ಆಸೆ ಬಿಡಿ ಪೂರ ಇಲ್ಲೇ ಹತ್ತಿರ ಪಟಾಪಟ ಹಚ್ಚಿರ ಹೊಟ್ಟೆ ಹತ್ತತ್ ನಂದು
ಹೊಳಿ ಬೆಳಗ್ಗೆ ಒಳಗೆ ಹೊಳಿ ಆ ಕಡೆ ಇದ್ದ ಅವ್ ಮತ್ತು ಮುಂಜಾನೆ ಖಾಲಿ ಕುಂತಿಲ್ಲ ನಾ ನಿನಗೈತೆ ಅಲ್ಲಿ ಎಣ್ಣೆ ಹೊಡೆದನ್ನ ಎಣ್ಣೆ ಹೊಡೆದು ನೆಲ ಸಿಕ್ಕರೆ ಬಂಗಾರ ಆಗಿತ್ತು ಮತ್ತು ದೊಡ್ಡ ಏನು ಕರ್ಕೊಂಬಂದಿ ಇಲ್ಲಿ ನಾನು ನಮ್ಮ ಅಪ್ಪನ ಮನೆಗೆ ಬಂದೇನೆ ಇರ್ರಿ ಇಲ್ಲೇ 8 ದಿನ ಇದ್ದು ಬಾ ಹೊಕ್ಕನೀಗ ಏನು ನೀನು ಬರ್ತೀಯ ಇರ್ತೀವ ಇಲ್ಲೇ ಹಾಂ ಬಾ ಓಕೆ ನಮಗೆ ಉಪವಾಸ ಇರ್ಬೇಕು ಉಪ್ಪದ್ರ ಇರ್ಲಿಕ್ಕಂತ ಸಾಕಾಗೈತೆ ನಮಗೆ ತೊಳಿ ಇನ್ನೊಂದಿಷ್ಟು ನೋಡಿ ಏನೇನದಾವ ತೊಳಿರಿ ಹಸರು ಮಾಡಿ ಇಟ್ಟು ಹೋಗ್ರಿ ಅಲ್ಲೇ ಇದನ್ನ ಬಾಂಡೆ ಬೆಳಗ್ಗೆ ಹುಂಜು ಮನ್ಗಂಡ ಐತಿ ನೋಡು ಮೊನ್ನೆ ಆಕಿ ರೊಕ್ಕ ಬೇಕಲ್ಲ ಆಕಿಗೆ ಆಡ ನನ್ನ ಮತ್ತ ನೆನಪೈತಿಲ್ಲ ಆಗ ಒಯ್ಯ ಅಂತ ಹೇಳಿನ ನಾನು ನಾಲ್ಕು ಯಾವ ನನ್ನ ಹೋದಿಲ್ಲಪ್ಪ ಅವ ಆಡ ನಿಂದಾಳ ಒಯ್ಯ ಅಂತ ಹೇಳಕ್ ಮತ್ತೆ ಇಷ್ಟು ಮಾರ್ಕೊಂಡ್ರ ಮಾರಿದ ರೊಕ್ಕ ಕೊಡ್ರಿ ಇಲ್ಲಿ ಈಗ ಇದೊಂದ ಹೆಣ್ಮರಿ ನೇಪದ ಹೆಣ್ಮರಿ ಬೈಲ್ಯಾ ಓಯ್ ಓಯ್ ದೇವಿ ಆಡ ಒಯ್ಯನ ಒಯ್ದು 8 ದಿನ ನಾ ಮಾಡಕ್ ಐ ನೀ ಸುಮೀರ್ ನಿನಗೆ ನೀ ನಡಕ್ ಮಾತಾಡಬಾರ್ದು ನೀ ನಮ್ಮಪ್ಪ ತಗೊಳ್ಳ ಹೇಳ್ರಿ ನನಗೆ ಇಂಥದ್ದು ಬಿಟ್ಟಿವ ನಾವ ಬ್ಯಾಡಕ್ ಕೊಟ್ಟೇವಿಲ್ಲ ನೀ ನಡಕ್ ಮಾತಾಡಬಾರ್ದು ನಮ್ಮಪ್ಪ ಬಲ್ಲ ನಾ ಬಲ್ಲ ಇತ್ತು ಅದನ್ನ ತಂದು ಹೊಡ್ಕೊಂಡು ನೀವ ಮಾರ್ಲಿಲ್ಲ ಆಕಳ ಕೊಟ್ಟಿವ್ ಮತ್ತು ನಿಮ್ಗೊಂದು ಆಕಳ ಅದನ್ನ ನಾವ್ ಕೊಟ್ಟೇ ಬಿಡ ನಮಗ್ ಬ್ಯಾಡಾಗಿ ಅಲ್ಲ ಕರ ಕೊಟ್ಟಿದ್ದಲ್ಲಪ್ಪ ನೀನು ಸಾಕ್ ಮಣಕ ಅದ ಇದ್ಲ ಅದು ಸೈತ್ ನಮ್ಮ ಮನ್ಯಾಗ ಸತ್ತಿಲ್ಲದ ಎಷ್ಟೋ ಒಂದು 1000 ಒಂದ್ ಸುಲಾನ 2 ಸುಲ ಉಂಡ್ರಿ ಆಗದ್ದ ನಾವು ಉಂಡಿಲ್ಲ ಅಲ್ಲಿ ಬಟಗುರ್ಕಾಗಿತ್ತು ತಾಳದ ಕೆಬ್ನ ತಿಂತಿತ್ತ ಕೆಬ್ನ ಏನ ತಿಂದತ್ತದ ತಂದು ಕಟ್ಟಿದ್ಲ ಅಲ್ಲಿ ಅದು ನಡಿಯಾಕ ಬರ್ಲಂಗ ಆತಪ್ಪ ನಾವೇನು ಉಂಡಿವ ನಾವು ಒಂದು ತಿಂಗಳು 3-4 ತಿಂಗಳು ಅದ್ರ ವ್ಯವಸ್ಥೆ ಮಾಡಿದೀವಿ ನೀವು ಕೊಟ್ರಿ ಹೈ ನೀ ಏನ್ ತಿಂದಿಯಪ್ಪ ಏನಿಲ್ವ ರೊಟ್ಟಿ ಅನ್ನ ಪಲ್ಯ ಮತ್ತೆ ಸಾರು ಅನ್ನ ಬಿಚ್ಚ ಅದನ್ನ ಬತ್ತಿ ಬಿಚ್ಚ ಈ ದಿವಸ ಒಂದೊಂದನೇ ಇಲ್ಲ ನಾನು ಮದ್ದಿನ ಮೇಲೆ ಸಂಜೆ ಮುಕ್ಕಟ್ಟ ಚುಮ್ಮಟ್ ತಿಂದು ಚಾ ಕೊಡೋಣ ಅಂದ್ರೆ 9 ಗಂಟೆಗೇನ ಇದು ಮೊಸರು ಹೆಂಗ್ ಬಿಚ್ಚು ಕಟ್ಟ ಅದು ಪ್ಲಾಸ್ಟಿಕ್ ಚೀಲ ಇರ್ತಾವಲ್ಲ ಹಾಳಾಗ ಹಾಕ್ಲಿಲ್ಲ ನಾನು ಹಾಕ್ಬೇಕು ಪ್ಲಾಸ್ಟಿಕ್ನಾಗ ನೀರಾಗ ಇದ್ದಾಗ ಬರ್ತೈತಿ ಇದ್ರಾಗ ಇದೆ ಯಾಕೆ ಬರ್ದ ಎದ್ದು ಹೇಳಾಕತ್ತಿದ್ನ ಮೊಸರು ಅಯ್ಯೋ ಇಷ್ಟು ರೊಟ್ಟಿ ಚಪಾತಿ ಎಲ್ಲ ಗಾಡಿ ಮ್ಯಾಗ ಬಂದೀವಿ ಗ್ಯಾಸಿನ ಬಳ್ಳಿ ಒಯ್ರಿ ಇದನ್ನ 2 ಕಿತ್ಕೊಂಡು ಹೋಗ್ರಿ ಇದ್ರ ಒಂದು ಜಾಡ ಅವ ಹಚ್ಚ ತಗೋ ಬಡ ಬಡ ಹಚ್ಚ್ರಿ ಇದನ್ನ ಎಲ್ಲಿ ಹಚ್ತೀರಾ ಈ ಟಿಸಿ ಅಂತೇಳಿ ಹಚ್ತೀರಾ ಅಲ್ಲ ಹಚ್ಬೇಕಲ್ಲಪ್ಪ ಟಿಸಿ ಅಂತೇಳಿ ಅಂದ್ರೆ ಇದಕ್ಕೆ ಬಾಟಕ್ ಬಿಡ್ತೀವಿ ಎಷ್ಟು ಮುಂದಕ್ಕೆ ಸರಿ ಈ ಕಡೆ ಬಾ ಮುಂದಕ್ಕೆ ಬಡ ಬಡ ತಿಂದು ಆಯ್ ಮಾಡಿ ಉಂಡಿ ಇರ್ಲಿಕ್ಕಂದ್ರೆ ಕುಮ್ಮಸ್ ಬರ್ತಾವ ಮತ್ತು ಅದಕ್ಕೆ ಗುಮ್ಸ್ ಬರ್ತಾವ ಬಿಸಿಲೈತಾ ಮಳೆಗಾಲಿಲ್ಲ ಮಳೆಗಾಲಿದ್ರೆ ಗುಮ್ಮಸ್ ಬರ್ತಾವ ಸಂಪಿಗೆ ಅಂದ್ರೆ ಒಳಗೆ ರೊಟ್ಟಿ ಪಲ್ಯ ಇಟ್ತೀನಿ ಅದನ್ನ ಹಳೆ ಹಾಕೊಂಡ್ಬರ್ಬೇಕು ಪಲ್ಯ ಚಪಾತಿ ಆಕೆ ಇವತ್ತು ಬರ್ಬೇಕಿದ್ರೆ ಅಲ್ಲಿಗೆ ಯಾರು ನಿಮ್ಮವ್ವ ಬಿಸಿ ರೊಟ್ಟಿ ಅದಾವ ಆಕಿಗೆ ಬರಬೇಡ ಅಂತ ಹೇಳಿ ಏನೋ ಬರ್ತೇನೆ ಅಂದಿದ್ರಪ್ಪ ನಾನಾ ಸಡ್ಡು ಮಾಡಿದ ಅದನ್ನ ಹವಾ ಇದಾಗಿತ್ತು ಏನು ಬರುತ್ತೆ ನೋಡ್ರಿ ಗಾಡಿ ಒಳಗಡೆ ಮತ್ತು ಕುಡಿ ಹಾಕತ್ತೆ ಅದು ಹವಾ ಹಿಡ್ದತ್ತ ಅದ ಒಂದು ಬೋಗಾನೆ ಹಾಕಿ ಇಡ್ರಿ ಅಂತ ಹೇಳಿ ಇರ್ಲಿ ನಿಂದ್ರ ಒಂದಿಟ್ಟು ಸಮಾಧಾನ ಇರ್ಬೇಕಟ ಮನುಷ್ಯಾಗಟ ತೊಗೊಂಬರ್ರಿ ನೀವು ಈಗ ಐತಿ ಬೋಗಾನಿ ಸ್ಟೀಲಿಂದ ಇದ್ನಪ್ಪ ಇರಿಂಗಿಲ್ಲ ಜರ್ಮನಿ ಬಿಸಿಲಿಗೆ ಹುಳಿ ಹಾಕತ್ತವ ತಿಳಿವಲ್ಲ ಹಂಗೆ ಮತ್ತು ತಂದಾಗ ಏನು ಹೋಗ್ತದೆ ಅಂತ ಹೇಳಕತ್ತಿ ನನಗೆ ಹಂಗ ರೊಟ್ಟಿ ಹಚ್ಬೇಡ ಚಪಾತಿ ಹಚ್ಚಿ ನಿಂಗೆ ಗಿಡಾಪಗ ಅಜ್ಜಾಗ ರೊಟ್ಟಿ ಹಾಕ ಒಂದು ಚಪಾತಿ ಒಂದು ಚಪಾತಿ ಹರಿದು ಹಾಕಿದೀವಿ ಬಿಡ ಬಿಡ ನೀನು ಹಾಕ ಅಲ್ಲಿ ಹೋಗ್ಬರ್ನು ಮಾತಾಡಾಕೈತಿ ಇವು ಒಡೆದಾಗ ಇನ್ನಟ್ಟು ಕಟ್ತೀನಿ ಯಪ್ಪ ಉಂಡಿ ಚಲೋ ಆಗಿಲ್ಲ ಸಾಕು ಭಾಳ ಹತ್ತು ಬಂದ ನನಗೆ ಇದು ಒಂದೇ ರೊಟ್ಟಿ ತಿಂತೇನೆ ಮಜ್ಜಿಗೆ ಹಾಕಲ್ಲ ಅದ್ರಾಗ ಸರ್ ನೀ ಹಾಕೊಂಡು ನಾವು ಊಟ ಪಲ್ಯ ಅದು ತಿಂದ್ರು ನಾವು ಎರಡು ತಿಂತಾನೆ ನೀ ಬೇರೆ ಹೋಗ್ಕೋದು ನಾ ತಿಂತಾನೆ ನಾವು ಊಟವಲ್ಲೇ ನೀವು ತಿಂತ
ನೀರು ಕುಡಿದು ಹಾಕಿ ಬಿಸಿಲಪ್ಪ. ಚಪಾತಿ ಪಲ್ಯ ಐತಿ ಮಾಡ್ಕೊಂಡು ಹೋಗಿದ್ನಿ. ಇಷ್ಟರ ಕೂಡ ಊಟ ಮಾಡಿದ್ವಿ. ನಾನು ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಅಡುಗೆ ಎಲ್ಲ ಮಾಡಿ ನಾನು ಊಟ ಮಾಡಿದ್ನಿ. ಮತ್ತು ಅವ್ರು ಊಟ ಮಾಡೋದು ನೋಡಿ ನನಗೂ ಸ್ವಲ್ಪ ತಿನ್ಬೇಕಂತ ಅನ್ನಿಸ್ತಾ ನಾನು ತಿಂದೆ. ಹಿಂಗೆಲ್ಲಾದರೂ ಹೋದಾಗ ಮತ್ತು ಹೋಗ್ಬೇಕಾದ್ರೆ ಅಡುಗೆ ಮಾಡಿ ಕಟ್ಕೊಂಡು ಹೋಗಿ ಎಲ್ಲರೂ ಕೂಡಿ ಕುಂತ್ಕೊಂಡು ತಿನ್ನೋದು ನನಗಂದ್ರೂ ಪರ್ಸ್ನಲಿ ಭಾಳ ಇಷ್ಟ ಆಗಿರ್ತೈತಿ. ಅದ್ರ ಸಲುವಾಗಿ ನಾನು ನಮ್ಮ ಮನೆಯವ್ರ ಕೈಲಿದ್ದ ಬಯಸ್ಕೊತಿರ್ತೀನಿ. ಯಾವಾಗಾರ ಒಂದು ಸಲ ಹೊರಗೆ ಹೋಗಿರ್ತೀವಿ, ಅಲ್ಲೇ ತಿಂದು ಉಂಡ ಬಂದು ಮತ್ತು ಬಂದ್ರೆ ಆತು ಅಂಥೇಳಿ ಅವ್ರು ಅಂತಿರ್ತಾರೆ. ನನಗೆ ಇಷ್ಟ ಆಗಂಗಿಲ್ಲ. ನಾನೇ ಮನ್ಯಾಗ ಅಡುಗೆ ಮಾಡಿ ಕಟ್ಕೊಂಡು ತೊಗೊಂಡು ಹೋದ ಎಲ್ಲರೂ ತಿಂದು ಖುಷಿ ಪಡ್ಬೇಕು. ಅದು ನನಗೆ ಭಾಳ ಇಷ್ಟ ಆಕೈತಿ. ನಿಮ್ಗೆ ಹೆಂಗೆ ಅನಿಸ್ತೈತಿ ಅಂದ್ರೆ ಹೊರಗಡೆನ ಹೋಗಿ ಅಲ್ಲೇ ತಿನ್ನೋದು ಚಲೋನ ಅಥವಾ ಮನ್ಯಾಗ ಅಡುಗೆ ಮಾಡಿ ತೊಗೊಂಡು ಹೋಗಿ ತಿನ್ನೋ ಚಲೋನ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಅವು ಜಾನಿ ನಮ್ಮಪ್ಪ ಇವು ಜಾನಿ ಹಣ್ಣು ನೋಡ್ರಿ, ಕವಳಿ ಹಣ್ಣಿನಕ್ಕಿಂತ ಭಾಳ ರುಚಿ ಇರ್ತಾವೆ. ಕವಳಿ ಹಣ್ಣಿನಲ್ಲಿ ಸಿಗುವಂಥ ಬೆನಿಫಿಟ್ಸ್ ಅದಕ್ಕಿಂತ ಜಾಸ್ತಿ ಜಾನಿ ಹಣ್ಣಲ್ಲಿ ತಿಂತಾವೆ. ದೇವಿಗೆ ಕರಕ್ ಕಡ್ಕೊಂತೀನಿ ಹೊಡೆದು ತೋರಿಸ್ತಾರೆ ನಮ್ಮಪ್ಪ. ರಕ್ತ ಆಕೈತಿದೆ. ಬೀಜ ತಿನ್ನ ಅದು ಬಾಡೈತೆ ನೋಡ್ರಿ ರಾಜ್ ಹಂಗೆ ತಿಂತಾನೆ. ಬಾಡೈತೆ ಅದ ಒಂದಿಟ ಬಾಡಿದು ಅಂದ್ರೆ ಹಂಗಕ್ಕ ತಿನ್ನ ಬಾ ಅಕ್ಕ ತಿನ್ಬೇಕ. ತಿನ್ನೋದ ಗೊತ್ತಿಲ್ಲಕ್ಕ ಎರಡಕ್ಕೂ. ಅವು ನಮ್ಮನ್ನು ತಿನ್ನೋದಿಲ್ವ ಧಾರವಾಡದನ್ನು ಹುಡುಗರ ಅದಾವ ಭಾಳ ಅದಾವ ವಿಷ ಅದಾವ. ಒಂದಿಟ್ಟು ಇಸ್ಗಾಮಿದ್ರನಕ ತಿನ್ಬೇಕು. ಇಸ್ಗಾಯಿ ಇದ್ದು ತಿಂದು ಬಿಡ್ರಿ ಅದನ್ನು ಉಗುಳ್ರಿ. ಅದು ಒಂದು ಗಿಡ ಇಸ ಆಯ್ತಾಳೆ. ಹೌದು, ನಾನು ಒಂದು ಬಾಯಾಗ ಹಾಕ್ಕೊಂಡು ನೋಡಿನಿ ಅದನ್ನು. ಒಂದಿಟ್ಟು ಕಮ್ಮಿ ಐತಿ, ಹೆಚ್ಚೈತಿ. ತಿನ್ಬೇಕಾಳೆಪ್ಪ, ಎಲ್ಲ ಥರ ತಿನ್ಬೇಕ. ಜಾನಿ ಹಣ್ಣು ನೋಡ್ರಿ, ಇದು ಜಾನಿ ಹಣ್ಣು ಹುಳ್ಳಿ ಇದ್ದಂಗೆ ಅದ್ರಾಗ ಮಾಡ. ಹೊಡ್ತಿರ್ಬೇಕಲ್ಲ ಬೀಜ ಒಗಿಬೇಕು ಇವನ್ನ. ಜಾನಿವಪ್ಪ ಕವಳಿ ಹಣ್ಣಿನ ಹೋಗಿರಿ ನಿಮ್ಮ ಸರ್ಕಲ್ದಾಗ. ಮುಂದೆ ಇತ್ತದ ಕವಳಿದ ಮನೆ ಮುಂದೆ ಐತೆ, ಮುಳ್ಳಲ್ಲ ಅದಕ್ಕೆ ಎತ್ತರ ಹೋಗ್ತೀವ. ಹಬ್ಬೈತಿ ಭಾಳ ಮಂಡಿದ. ಉಪ್ಪು ಹಚ್ಚಿರಿ ಗನ ಚಲೋ ಹೋಗ್ತಾವ. ತೆಗೆದುಕೆ ಅದನ್ನ ಒಂದು ಗಿಡ ಇಷ್ಟ ಆಯ್ತು ಹೇಳದ. ತೆಗೆದಿಡ್ರಿ ನೆಲ್ಲ ತೆಗೆದಿಡ್ರಿ ನೋಡ್ರಿ.